ಮಾಡಿದ್ರ ಸರ್ ಅದಕ್ಕೆ ಫೋನ ಮಾಡಿತಿಲ್ ಫೋನ. ಅವತ್ತಿನ ಫೋನ್ ಮಾಡ್ತೇನೆ, ನೀ ಫೋನ್ ಎತ್ತದಾನೆ ನಾಟಕ ಆಡ್ತಾವನೆ. ಏನು ಮಾಡಿದ? ಎತ್ನಿಲ್ಲ ನಾನು ಮಾಡಿದೆ. ಏನ್ ಗೋವಿಂದ ಅವತ್ತು ಮಾತಾಡ್ಬಾರ್ದು ಮಾತಾಡಿದ್ರೆ ಹೇಳ್ತೀನಿ ಅಂದ್ಮೇಲೆ ಏನು ಹೇಳಿಲ್ಲ ಮತ್ತೆ. ಏಯ್, ಆ ಮನೆ ಹಾಳು ಬಿಡ್ಯಕ್ಳು, ಆ ಮನೆ ಹಾಳು ಬಿಡ್ಯಕ್ಳು ಹೇಳೋರು ಹೇಳು. ಕಂಡಂಗೆ ಆ ಮನೆ ಹಾಳು ಮಾಡ್ತಾರೆ ಬಿಡ್ಯಕ್ಳು. ಅವ್ರು ಹೇಳಿ ಅವನು ಸಂಸಾರ ಸರಿ ಮಾಡ್ದಂಗೆ ಆಯ್ತಾ? ಅವ್ನ ಸಂಸಾರವೇ ಹಾಳು ಕೂತದೆ, ದರ್ದ್ರ ಬಡಿಯದ. ಅಲ್ಲಕನ್ರಿ ಹಂಗ ಅನ್ಕ ಕುತ್ಕೊಂಡ್ರೆ ಸರಿ ಆತದ ಹೇಳಿ. ಇನ್ನೇನು ಮಾಡಿಯೇ? ನೀನು ಸರಿ ಆದದ ಅಂದ್ರೆ ಫೋನ್ ಎತ್ತದಾಗ ಆ ಥರ ತಗೊಂತಾನೆ. ನಾವು ಹೇಳಿದ ಅವನು ಲೆಕ್ತಾನೆ, ಅವನು ಒಂದ್ಸ ಬೆಳಿಗ್ಗೆ ಅಂತ ತಾನೆ. ನನ್ನ ಮಗನಿಗೆ ಜ್ಞಾನ ಇಲ್ಲದ್ಮೇಲೆ ನಾವೇನು ಮಾಡಕ್ಕಂತ ಬುಟಾಕು ಅಂದ್ರೆ ಅವರು ಊರಾಗೆಲ್ಲ ಹೇಳ್ತಾರ ಮನೆಯವರು. ಇವು ಬುದ್ಧಿ ಹೇಳ್ಬಿಟ್ಟು ಹಾಸ್ಪಿಟ್ಲ್ ತೋರ್ಸಕ್ಕಾಗಕ್ಕಿಲ್ವಾ? ನಾವು ಹಿಂಗೆ ಇದ್ರೆ ಇನ್ನೂ ನೋಡ್ಕೊಳ್ಳಿ ಅವ್ರು ಹೆಚ್ಕೊತಾರ ಅವರು. ಅದೇನು ಪಟೇಲಪ್ಪನ ಕೈಲೇ ಮಾತಾಡ್ಬಿಟ್ಟು ಅದೇನು ತೀರ್ಮಾನ ಮಾಡಿಸಿ ಇಲ್ಲ ಅವಳು ಹಾಸ್ಪಿಟ್ಲ್ ತೋರ್ಸಾರೋ ಇಲ್ಲ ಮಗ ಇಲ್ಲ ನಾವೇ ಹಾಸ್ಪಿಟ್ಲ್ ಕರ್ಕೊಂಡು ತೋರಿಸ್ತೀವಿ, ರಿಪೋರ್ಟ್ ನಾವು ಸಿಟ್ಕೊಂಡು ಆಡಿಸ್ತಾವ್ರೆ ಇಲ್ಲ ಅವಳಿಗೆ ಆಯ್ಕಿಲ್ವಾ, ಅವ್ಳಿಗೆ ಮಕ್ಕಳೇ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಇನ್ನೊಂದು ಎಲ್ಲರೂ ನಮ್ಮ ಹುಡುಗನಿಗೆ ಎಲ್ಲರೂ ಮದುವೆ ಮಾಡ್ಕೊತೀವಿ ಒಂಚೂರು ಹೇಳಿ ಪಟೇಲಪ್ಪರೇ ಅಂದ್ಬಿಟ್ಟು ಪಟೇಲಪ್ಪರ ಕೈಲಿ ಹೇಳ್ಸಿ ನೀವು. ಹಿಂಗೆ ಆದ್ರೆ ಸುಮ್ಮನೆ ಸರಿ ಬರೋಕ್ಕಿಲ್ಲ ಕಣ. ಇವರು ಅವ್ರು ಆಡಿದ ಆಟಗಳು ಅವ್ರು ಆಡಿದ್ನು ಇದನ್ನೇ ನೋಡ್ಕೊಂಡು ಕೂತ್ಕೊಳಕ್ಕದ ನಾವು. ಸರಿ ಯಾಕೋ ಸರ್ಬತ್ತೆಲ್ಲ ಇವು ವಾತಾವರಣ ಅದೇನು ನೋಡ್ರಿ ನೋಡತ್ತಾಡು. ಪಟೇಲಪ್ಪರ ಅಂತ ಓಟ್ ಬರ್ತೀನಿ, ಇಷ್ಟೊತ್ತ ಇರಕ್ಕಿಲ್ಲ. ಓಟ್ ಬರ್ತೀನಿ ಸುಮ್ಕಿರೋದು ಏನಾದದು ಹಾಗೆ ನೋಡಕ್ಕಾಯ್ತದೆ ಕಣ. ಹೋಗಿ ಇನ್ನೇನೋ ಹೋಗ್ದಾನೆ ಕುತ್ಕೊಂಡ್ರದ ಸರಿಯಾಗಿ ಮರುವಾದಿ ಹೇಳ್ತಾರೆ ಸರಿ ಕಣ. ನಾವೇನೋ ಹೋಗ್ಲಿ ತಗೆ ಸುಮ್ಮನೆ ಇವತ್ತರ ನಾಳೆ ಸರಿ ಆಯ್ತದೆ ಹೇಳೋರೇನೋ ಬುದ್ಧಿ ಅಂದಾನೆ ಬಿಟ್ಟು ಅವ್ರ ಮನೇಲಿ ಆಗ್ಬಿಟ್ಟು ಸುಮ್ಮನೆ ಬಿಟ್ಟಿದ್ರ ಅವಮ್ಮ ಬಾಯ್ ಬಿಟ್ಕೊ ಬಂದ್ಬಿಡೋಣ ನಿಂಗಮ್ಮ ಟಪ್ಪಕ್ಕೆ. ಅದಕ್ಕಂದ್ರೆ ಏನು ಇವರು ಎದ್ರಿಕೆ ಭಯನೇ ಇಲ್ವಲ್ಲ ಅಲ್ಲ, ಏನು ಹೇಳ್ಬೇಕು ಇಲ್ಲ ಇವರು ಏನು ಮಾಡ್ಕೊಂಡಾರಲ್ಲ ಲೆಕ್ಕದಲ್ಲಿ. ಇನ್ನೇನು ನಿನ್ನ ಮಗ ಸರಿಯಾಗಿದ್ರೆ ಎಲ್ಲ ಸರಿಗಿರೋದು, ಇವನೇ ಸರಿ ಇಲ್ವಲ್ಲ. ಇವನು ಕೊಟ್ಟಿರೋ ಸದ್ರದಿಂದ ಹಂಗೆ ಆಡ್ತಾರೆ. ಇನ್ನೇನು ಸದ್ರ ಕೊಡ್ಲಿ ಸುಮ್ಕಿರಿ ಸದ್ರವ, ಅದೇನು ಸದ್ರ ಕೊಟ್ಟನ್ನು ನೋಡಕ್ಕಾಯ್ತದೆ. ಸುಮ್ಮನಿರೀಗ ಲೋಪರ ಮಗನಿಂದ ಆಯ್ಕಿಲ್ಲ ಕಣ ನಮಗೆ. ಈ ನನ್ನ ಮಗನಿಂದನೇ ನೆಮ್ಮದಿದಂಗೆ ಆಗೋದೆ ಮನೇಲಿ. ನೋಡ್ಕೊಬತ್ತೀನಿ ತಡೀಲಿ ಪಟೇಲಪ್ಪರು ಇದ್ದಾರೆ ಹೆಂಗೆ ಅಂದ್ಬಿಟ್ಟು ನೋಡ್ಕೊಬರಾಗಿ. ಪಟೇಲಪ್ಪರೇ ನಮಸ್ಕಾರ. ಸಿಕ್ಕಿರೋ ಇಲ್ವೋ ಅಂತಿದೆ. ಏನಯ್ಯ ಬಾ ಹೋಗಿಲ್ಲಕತ್ತಿ ಇವತ್ತು ಒತ್ತಾಗ ಹೋಗೋದ ಅಂದ್ಕೊಂಡು ಹೋಗ್ನಿಲ್ಲ ಕಣ. ಸರಿ ಪಟೇಲಪ್ಪರೇ, ನಿಮ್ಮ ಜೊತೆ ಒಂಚೂರು ಮಾತಾಡಬೇಕಾಗಿತ್ತು. ಏನು? ಅದು ನನ್ನ ಮಗ ಮದುವೆಯಾಗಿ ಅದೇ ಗೋವಿಂದನ ಮಗಳು ಮದುವೆ ಆಗಿರೋದು, ಪ್ರೀತಿಸ್ಕೊಂಡು ಮದುವೆ ಆಗಿದ್ನಲ್ಲ. ಹಾಂ ಅದೇನೋ ಪೊಲೀಸ್ ಸ್ಟೇಷನಲ್ಲಿ ಮದುವೆ ಆಗಿದ್ದಲ್ವಾ? ಏನು? ಅದೇ ಕಣ್ ಪಟೇಲಪ್ಪರೇ, ಮದುವೆಯಾಗಿ ಆಲೆಯ 7-8 ವರ್ಷಕ್ಕೆ ಬತ್ತು. ಇನ್ನೂ ಅವ್ರ ಸರಿ ಸಮದಲ್ಲಿ ಮದುವೆ ಆದವ್ರಿಗೆ ಆಲೆ ಮಕ್ಳುಗಳೆಲ್ಲ ಸ್ಕೂಲ್ ಸೇರಿಸ್ತಾ ಕುಂತವ್ರೆ. ಇವ್ರಿಗೆ ಇನ್ನೂ ಮಕ್ಕಳೇ ಆಗಿಲ್ಲ. ಅಲ್ಲ ಕಣಪ್ಪ, ಮಕ್ಕಳಾಗ್ಲಿಲ್ಲ ಅಂದರೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸು. ಅದು ಬಿಟ್ಬಿಟ್ಟು ಇಲ್ಲಿಗೆ ಬಂದರೆ? ಅದೇ ಪಟೇಲಪ್ಪರೇ, ಈಗ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಬಂದಿರ್ತಾರೆ, ಬರ್ದನೇ ನಮ್ಮನ್ನ ಒಂಥರ ಹೊಟ್ಟೆ ಉರ್ಸಿ ಮಟ್ಟೆ ಕೊಡ್ತಾ ಕುಂತವ್ರೆ. ಯಾಕೆ ಬರೋಕ್ಕಿಲ್ಲ ಅಂದರು? ಎಲ್ಲಿರೋದವರು? ಮೈಸೂರಲ್ಲಲ್ವ ಇಬ್ಬರು ಓದಿ ಕೆಲಸ ತಗೊಂಡು ಅಲ್ಲಿ ಮೈಸೂರಲ್ಲಲ್ವ ಅವ್ರು ಬಾಡಿಗೆ ಮನೆ ಮಾಡ್ಕೊಂಡಿರೋದು. ಏನಂತೆ? ಅದೇ ಕಣ್ ಪಟೇಲಪ್ಪರೇ, ಏನಂತ ಹೇಳನೆ. ಇಬ್ಬರು ಅದೇನು ಹಾಸ್ಪಿಟ್ಲ್ ತೋರ್ಸಾರೋ ಬಿಟ್ಟಾರೋ ಒಂದು ದಿವಸ ಒಂದು ರಿಪೋರ್ಟ್ ತೊಗೊಂಡಿಲ್ಲ. ಇಲ್ಲ ಬನ್ನಿ ತೋರಿಸ್ಕೊಟ್ಟವು ಅಂತ ಅಂದರೆ ಹಾಸ್ಪಿಟ್ಲಿಗೂ ಬರೋಕಿಲ್ಲ ಕಣ್ ಪಟೇಲಪ್ಪರೇ. ಹಿಂಗೆ ಆಡ್ಕೊಂಡು ಹಿಂಗೆ ಹೊಟ್ಟೆ ಉರ್ಸ್ತಾ ಕುಂತವ್ರೆ. ನನ್ನ ಮಗನಿಗೆ ಅದು ಏನೇನು ತಲೆಗೆಡ್ಸಿದಾರೋ ಇಲ್ಲ ಅವೇಣಿಗೆಲ್ಲೋ ಮಕ್ಳಾಯ್ಕಿಲ್ಲ ಅಂತ ಡಾಕ್ಟ್ರ್ ಹೇಳ್ಬಿಟ್ಟಿರ್ಬೇಕು. ಅದಕ್ಕೆ ಯಾವ ರಿಪೋರ್ಟ್ನ ತೋರ್ಸೋಕ್ಕಿಲ್ಲ ಏನೂ ಇಲ್ಲ. ಬನ್ನಿ ಹಾಸ್ಪಿಟ್ಲಿಗೆ ತೋರಿಸ್ಕೊಟ್ಟವು ಅಂದರೆ ಅಲ್ಲಿಗೂ ಬರೋಕಿಲ್ವಲ್ಲ. ಹಿಂಗಾದ್ರೆ ಹೆಂಗೆ ಮಾಡೋದು ಪಟೇಲಪ್ಪರೇ ಹೇಳಿ ನೀವೇ. ನಾನೇನು ಮಾಡೋಣ ಈಗ? ಪಟೇಲಪ್ಪರೇ ಇಷ್ಟೇ ನಾನು ಹೇಳ್ತಾ ಇರೋದು, ದಯವಿಟ್ಟು ಕುಣಿಸ್ಬಿಟ್ಟು ಈಗ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಅವ್ನಿಗೇನು ಸಮಸ್ಯೆ ಆಗಿರೋದು ನಾವು ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಇದ್ರೆ ನಾವೇ ಅದೆಷ್ಟು ಖರ್ಚಾಗೋದು ಟ್ರೀಟ್ಮೆಂಟ್ ಕೊಡ್ಸೋದ ಇಲ್ವಾ? ಅದೇನು ನನ್ನ ಮಗನಿಗೆ ನಾವು ಬೇರೆ ಕಡೆ ಮದುವೆ ಮಾಡ್ತೀವಿ ಒಪ್ಪಿಸಿ ಅವರು ಮದುವೆ ಮಾಡಬೇಕು. ನಮ್ಮ ಮಾತನ್ನೇ ತಲೆ ಅವತ್ತು ಬಂದಿದ್ರು. ಈಗ ಒಂದು 4 ದಿವಸದಲ್ಲಿ ಮನೇಲಿ ಸುದ್ದಿಯ ಎತ್ತ ತಕ್ಷಣವ ನಡ್ಲ ಹಾಸ್ಪಿಟ್ಲಿಗೆ ಹೋಗೋದ ಕರ್ಕೊಂಡ್ಲ ಹೋಗ್ಬಿಟ್ಟು ಇಬ್ಬರು ಚೆಕಪ್ ಮಾಡಿಸ್ಕೊಳ್ಳಿವ್ರಿ. ಇಂಥ ರಿಪೋರ್ಟ್ ಕೊಡ್ರಲ್ಲ, ನೀವು ಚೆಕಪ್ ಮಾಡಿರೋ ರಿಪೋರ್ಟ ಅದರಲ್ಲಿ ಏನು ಬಂದಿರೋದು ಏನು ಅಂತ ನೋಡ್ತೀವಿ ಅಂತ ಅಂದರೆ ಏನು ಮಾಡಿದ್ರು ಯಾವ ರಿಪೋರ್ಟ್ನು ಕೊಡೋಕ್ಕಿಲ್ಲ ಏನೂ ಇಲ್ಲ. ಜಗಳ ಆಡ್ಕೊಂಡೆ ಹೊಂಟೋದ ಎತ್ತಿ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ಪಡ್ಗವ್ನು ಇದ್ಬಿಟ್ರೆ ನಾವೇನು ಮಾಡೋದು ಪಟೇಲಪ್ಪರೇ? ಈಗ ನಿಮ್ಮ ಕಂಡಂಗೆ ಇನ್ನೊಂದು ಹೆಣ್ಣು ಇನ್ನೊಂದು ಗಂಡು ಇದ್ದಿದ್ರೆ ಏನಾರು ಮಾಡೋದ ಬಿಡು. ಇವ್ನಿಗೆ ಆಗಲಿಲ್ಲ ಆತಾಗ ಅವ್ನಿಗಾರ ಆಯ್ತದೆ ಏನದ. ಇರೋ ನಮ್ಮ ಮಗನಲ್ಲಿ ಇವತ್ತು ನಾವು ಹಿಂಗೆ ನೆಮ್ಮದಿಲ್ದಂಗೆ ಹಿಂಗೆ ಆಡ್ತೇವೆ ಇಲ್ಲ, ಹಿಂಗೆ ಆಯ್ತದಲ್ಲ ನಮ್ಮ ಜೀವನಕ್ಕೆ ಹೆಂಗೆ ಮಾಡೋದು? ಅವಳನ್ನ ಮುಟ್ಟೋಳ್ಗೂ ಸರಿ ಇರೋಕ್ಕಿಲ್ಲ. ಅವಳಿಗೆ ಇನ್ನೇನು ಚಿಂತೆ ಇಲ್ಲ, ಇದೇ ಚಿಂತೆ. ಅಯ್ಯೋ ಎಲ್ಲರ ಮನೇಲೂ ಮೊಮ್ಮಕ್ಳು ಓಡಾಡ್ಕೊಂಡವೆ. ಈಗ ನಮ್ಮ ಮನೆ ಪರಿಸ್ಥಿತಿ ಹಿಂಗದಲ್ಲ, ಇಷ್ಟೊಂದು ಬದುಕು ಬಾಳು ಮಡಿಕೊಂಡು ಯಾವುದಕ್ಕೆ ಪ್ರಯೋಜನ? ನಮ್ಮ ಜೀವನ ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಕುರಿಕೊಂಡು ಅವಳು ಕುಂತವಳೆ. ಹೆಂಗೆ ಮಾಡ್ಬೇಕು ಹೇಳಿ ಪಟೇಲಪ್ಪರೇ ನೀವೇ. ಸರಿ ಆಯಿತು, ಈಗ ಹೇಳಿ ಕಳಿಸ್ತೀನಿ ಅವ್ರ ಮನೆಯವ್ರಿಗೆ. ಕುಣಿಸ್ಕೊಂಡು ಅದೇನು ಸುಮ್ಮನೆ ಇದನ್ನ ರಗಳೆ ರಾಮಾಯಣ ಮಾಡ್ಕೊಳ್ಳೋದು ಬೇಡ ಆಯಿತಾ? ಅವ್ರ ಮನೆಗೆ ಹೋಯ್ತೀನಿ. ಈಗ ಮಹಾದೇವ ಗೋವಿಂದ ಎಲ್ಲವ ಒಂದು ಸ್ಥಾನದಲ್ಲಿ ಅವರೇ. ಸುಮ್ಮನೆ ಅವ್ರಿಗೆ ಹೋಗಿ ನ್ಯಾಯ ತೀರ್ಮಾನ ಇವೆಲ್ಲ ನ್ಯಾಯ ತೀರ್ಮಾನದ ವಿಷಯನೇ ಅಲ್ಲ ಕಣೋ ಇದು. ಕೂತ್ಕೊಂಡು ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅವ್ರು ಹೇಳ್ಬೇಕಾಗಿತ್ತು ಅವ್ರಿಗೆ ನೀವು. ಎಲ್ಲಪ್ಪರೇ ಗೋವಿಂದನ ಇರ್ತೀನಿ ಮನೆ ಕರ್ಸಿ ಕೇಳಿನಿ. ಆಮೇಲೆ ತಿರ್ಗವ ಅಂಗಡಿ ತಕ್ಕ ಹೋಗಿ ಒಂದು ವಾರ ಆಯಿತು, ಯಾವ ಸುದ್ದಿಗೂ ಇಲ್ಲ ಸುಳಿವೂ ಇಲ್ಲ. ನಾವು ಅದೇನೋ ರಿಪೋರ್ಟ ನಾವು ಚೆಕಪ್ ಮಾಡಿಸ್ತೀವಿ, ಕಿರಿಯಣ್ಣ ಕಳಿಸಿ ಎಲ್ಲಿ ಮುಡ್ದವ್ರೆ ಏನು ಅಂತ ಹುಡುಕ್ಸ್ತೀವಿ. ಅದರಲ್ಲಿ ಏನು ರಿಪೋರ್ಟಲ್ಲಿ ಏನು ಬಂದಿದೆ ನೋಡ್ಕೊಂಡು ಮುಂದುವರೆಯೋಕ್ಕಾಯ್ತದೆ ಅಂತ ಅಂದರು. ಅದಾದಮೇಲಿಂದ ನಾವು ಒಂದು ವಾರ 15 ದಿವಸ ಟೈಮ್ ಕೊಟ್ಟು ಅದರಿಂದ ಒಂದು ಫೋನು ಇಲ್ಲ ಏನೂ ಇಲ್ಲ. ಫೋನು ಇಲ್ಲವಲ್ಲ ಏನೂ ಇಲ್ಲ ತಡಿ ನೋಡೋದು ಅಂದ್ಕೊಂಡು ನಾನು ಹಂಗೆ ಹೋದ್ರೆ ಅಂಗಡಿ ತಕ್ಕೆ ಬಾಯಿಗೆ ಬಂದಂಗೆ ಅವ್ನು ಮಾತಾಡ್ದ. ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಪಟೇಲಪ್ಪರೇ. ಅದು ನಾವು ಅವ್ರು ಕೊಟ್ಟು ಮಾತಾಡೋದೇ ಎಲ್ಲ ಮುಗ್ದದೆ. ಈಗ ಅದೇನು ಇಲ್ಲ, ಅವಳಿಗೆ ಹಾಸ್ಪಿಟ್ಲಿಗೆ ತೋರಿಸಿ
ಅವ್ರು ಒಬ್ಬರೇ ದುಡ್ಡು ಹಾಕೋದು ಬೇಡ, ಅದು ಎಷ್ಟು ಲಕ್ಷ ಖರ್ಚು ಅದು ನಾವು ಅರ್ಧ ಹಾಕ್ತೀವಿ. ಆಗ ಸೇರಿಸಿ ಅದೇನು ಮಕ್ಳಾಗಂಗೆ ವ್ಯವಸ್ಥೆ ಮಾಡೋರು, ಇಲ್ಲ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡವೋ ಏನು ಎಂತು ಅಂದ್ಬಿಟ್ಟು ಅದೊಂದು ಚೂರು ಕುಣಿಸ್ಕೊಂಡು ನಮಗೆ ತೀರ್ಮಾನ ಮಾಡಿಕೊಟ್ಬಿಡಿ. ಮನೆ ಒಳಗೆ ತಲೆ ಕೆಟ್ಟೋದಂಗದೆ ನನ್ನ ಮಗನ ನಾನು ಇರ್ತಿ ಉಣ್ತೆ ಇಲ್ಲ ತಿಂತೆ ಇಲ್ಲ ತಲೆಗೆ ಇಡ್ಸ್ಕೊಂಡು ಕೂತಾಳೆ ಅದನ್ನೇ ಹಿಂಗೆ ಆಯ್ತಲ್ಲ ಅಂತ. ಸರಿ ಆಯಿತು, ಇದನ್ನ ಸುಮ್ಮನೆ ದೊಡ್ಡ ಸಮಸ್ಯೆ ಮಾಡ್ಕೋಬೇಡ. ನಾನು ಈಗ ಹೋಯ್ತೀನಿ, ಇವತ್ತು ಇಲ್ಲೇ ಉಳ್ಕೊತೀನಿ ಅಲ್ವಾ. ಸಂಜೆ ಮೇಲೆ ನಾನು ತಿರ್ಗಾಡ್ಕೊಂಡು ಅವ್ರ ಮನೆ ಕಂಡು ಹೋಗಿ ಮಾದೇವನ ಜೊತೆ ನಾನು ಯಾವುದೋ ಬೇರೆ ವಿಷಯ ಮಾತಾಡಬೇಕು. ಅಲ್ಲೇ ಹೋಗಿ ಅದೇನು ಕೂತ್ಕೊಂಡು ಮಾತಾಡ್ತೀನಿ, ಎಲ್ಲನೂ ಕುಣಿಸ್ಕೊಂಡು ಈ ಥರ ಅಂತವ ಅದು ಹೆಂಗದದು ನೋಡದ. ಆಮೇಲೆ ನಾನು ನಿನ್ಗೆ ಹೇಳ್ತೀನಿ, ಸುಮ್ಕಿರು. ಸುಮ್ಮನೆ ಇದೊಂದು ಸುದ್ದಿ ಅಂದ್ಕೊಂಡು ನೀನು ದೊಡ್ಡದಾಗಿ ಇದು ಮಾಡಬೇಡ. ಅಡೆಲ್ಲ ಪರೇ ನಿಮ್ಗೆ ಗೊತ್ತಿಲ್ಲ, ಅವರು ಅಷ್ಟು ಸುಲಭವಾಗಿ ಬಗ್ಗೋ ಜನಗಳೆಲ್ಲ ಅವರು. ಈಗ ಇದೇ ಕೆಲಸ ಅವ್ರ ಮನೇಲಿ ಯಾರು ಅವ್ರ ಸೊಸೆಗೆ ಯಾರು ಮಕ್ಳಾಗಿಲ್ಲ ಅಂದ್ರೆ ಈಗ ಅವ್ರು ಸುಮ್ಮನೆ ಆಗ್ಬಿಡ್ತೀರ ಪಟೇಲ ಪರೇ ಹೇಳ್ತೀರಲ್ಲ. ಈಗ ಅವ್ರಂಗೆ ನಾವು ಮನ್ಸುತ್ತಾನೆ, ನಮ್ಮಂಗೆ ಮನ್ಸರು ಅವ್ರು ಏನಾದ್ರು ಅರ್ಥ ಮಾಡ್ಕೋಬೇಕಲ್ವ ಅವ್ರೇ. ಹೇಳಿ ನೀವೇ, ನಿಜವಾಗ್ಲೂ ತಲೆ ಕೆಟ್ಟಿಗೆ ಎರಡ್ದಂಗೆ ಆಗೋದು ನಮ್ಗಂತೂ ಮನೆ ಒಳಗೆ ನೆಮ್ಮದಿ ಇಲ್ದಂಗೆ ಆಗೋದೆ. ಇದೊಂದು ಚೂರು ತೀರ್ಮಾನ ಮಾಡ್ಕೊಡಿ ಪಟೇಲ ಪರೇ. ಕಾನೂನು ರೀತಿಲೇ ಹೋಗೋದು. ಮದುವೆಗೆ ಇಷ್ಟು ವರ್ಷ ಆಗದೆ ಅವಳು ಹಾಸ್ಪಿಟ್ಲಿಗೆ ಬತ್ತೆ ಅಲ್ಲಿ ತೋರಿಸ್ಕೊತೇನೆ, ಇಲ್ಲಾಂದ್ರೆ ಯಾರೇ ಆಗಲಿ ಎರಡನೇ ಮದುವೆಗೆ ಒಪ್ಪಿಗೆ ಕೊಟ್ಟೆ. ಹೋಗೋ ಮರಯ್ಯ, ಇವತ್ತೊಂದು ಕಾಲದಲ್ಲಿ ಒಬ್ಬೊಬ್ರು ಹೇಳ್ತಿರ್ ಕಟ್ಕೊಂಡು ಹೊಡೆದಾಡೋದೆ ಕಷ್ಟ ಕುಂತದೆ. ನೀನೇ ಯಾವ ಕಾಲದಲ್ಲಿ ಇದೆಯಾ ನೀನು? ಎಲ್ಲಿ ನಿಮ್ಮ ಅಪ್ಪನ ಕಾಲದಲ್ಲಿ ಇದೆಯಲ್ಲ ಎರಡನೇ ಮದುವೆ ಅಂತ. ಅದೇನು ಹೋಗೋ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅದೇನು ಸರಿ ಮಾಡಿವ್ರಂತೆ. ಏನು ಮದುವೆ ಆದ ತಕ್ಷಣ ಏನು ಸಮಸ್ಯೆ ಎಲ್ಲ ಬಗೆಹರಿದ್ಬಿಡ್ತಿತ್ತಾ? ಇವು ನನ್ನ ಜೀವನ ಏನು ನೀನೇನು ಹೇಳ್ಬಿಡ್ತೀಯೇ? ಅವ್ಳಿಗೂ ನಾವು ಏನೋ ನೇ ಮಾಡೋಕ್ಕಿಲ್ಲ ಪಟೇಲ ಪರೇ. ಅವ್ಳಿಗೂ ಕೊಡ್ತೀವಿ ಜಮೀನ ಕೊಡ್ತೀವಿ, ಬೇಕಾದ್ರೆ ಇನ್ನೊಂದು ಪಕ್ಕದ ಮನೆ ಕಟ್ಕೊಡ್ತೀವಿ. ನಮ್ಗೆ ಬೇಕಾಗಿರೋದೇನೋ ಒಂದು ಮೊಮ್ಮಗು ಅಷ್ಟೇ. ಇವಳಿಂದ ಇರೋಕ್ಕಾಗಿಲ್ಲ ಅಂದರೆ ಈಗ ನನ್ನ ಮಗನ ನಾವು ಹಂಗೆ ಇರೋಕ್ಕಾದ, ಈಗ ನಮ್ಮ ವಂಶ ಬೆಳಗೋದು ಬೇಡ ಪಟೇಲ ಪರೇ. ಈಗ ಸುಮ್ಮನೆ ಮಾತಾಡ್ಬೇಡ, ಹೋಯ್ತೀನಿ ನಾನು ಸಂಜೆ ಮೇಲೆ. ನಾನು ಅದೇನು ಕುಣಿಸಿ ಮಾತಾಡ್ಬಿಟ್ಟು ಏನು ಎಂತು ಅಂತವ ಯಾವುದೇ ಸಮಾಚಾರ ಇದ್ರೂ ನಾನು ಬಂದು ನಿನ್ಗೆ ಹೇಳ್ತೀನಿ. ಸುಮ್ಮನೆ ಇರು ನೀನು, ಇದನ್ನ ದೊಡ್ಡದಾಗಿ ಇದು ಮಾಡ್ಕೊಬಿಡಿ. ನಿಮ್ಮನ್ನೇ ನಂಬಿನಿ ಪಟೇಲ ಪರೇ. ಹೆಂಗಾರು ಮಾಡಿದ್ದು ಒಂದಕ್ಕೆ ನಮಗೆ ದಾರಿ ತೋರಿ, ನಮಗೆ ತಲೆ ಕೆಟ್ಟು ಕೆರಡ್ದಂಗೆ ಆಗ್ಬಿಟ್ಟದೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ, ನಮ್ಮ ಹೊಟ್ಟೆ ಬೇರೆ ಹುಷಾರಿಲ್ಲ. ಏನೋ ನಾನು ಸಂಜೆ ಮೇಲೆ ಮಾತಾಡ್ತೀನಿ, ಬೆಳಿಗ್ಗೆ ಬಂದು ನಾನು ಕಾಣು. ಅವ್ರು ಏನಂದ್ರು ಏನು ಎಂತು ಏನು ಅಂದ್ಬಿಟ್ಟು ಹೇಳ್ತೀನಿ. ಸುಮ್ಮನೆ ಹೆಂಗೋ ಸಂಬಂಧಿಕರು ಚೆನ್ನಾಗಿರೋದು ಕಲೀರಿ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲವ ಹಿಂಗೆಲ್ಲ ಆಡ್ಕೊಂಡು ಕೂತ್ಕೊಬಿಡ್ದು. ಅದೇನು ಹೇಳೋಕ್ಕಾಯ್ತದೆ, ಸುಮ್ಮನಿರೋ. ಹೋಗೋ, ಅದೇನು ನೋಡೋದು ನಿನ್ನ ಬಂಗವ ನೀನು. ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವ ಪಟೇಲ ಪರೇ. ನಮ್ಮ ಕಷ್ಟ ಎಷ್ಟು ಕದೆ ಗೊತ್ತೇ ಇವತ್ತು. ನಮಗೆ ಭಾಳ ಬೇಜಾರು ಪಟೇಲ ಪರೇ. ಎಲ್ಲಾರೇ ಹೋಗಲಿ ನಮ್ಗೆ ಆಗ್ನಾರ್ದವ್ರು ನಮ್ಮ ಅಣ್ಣ ತಮ್ಮದಿರೇ ಮಾತಾಡ್ತಾರೆ. ಬಡ್ಡಿಕ್ಳಿಗೆ ಎಷ್ಟಿದ್ರೆ ಏನು ಪ್ರಯೋಜನ, ಏನಿದ್ರೆ ಏನು ಪ್ರಯೋಜನ, ಒಂದು ಮನೇಲಿ ಆಡೋಕ್ಕೊಂದು ಮುಗ ಇಲ್ಲ, ಹಂಗೆ ಹಿಂಗೆ ಅಂತ ಮಾತಾಡೋಕೆ ನಮ್ಗೆ ಎಷ್ಟು ಬೇಜಾರಾಯ್ಕಿಲ್ಲ. ಬೇಜಾರು ಆಯ್ತದೆ ಕಣೋ, ಬೇಜಾರು ಆಯ್ಕಿಲ್ಲ ಅಂತ ಯಾರು ಹೇಳ್ತಾ ಇರೋರು? ಈಗ ಆಯಿತು, ಹೋಗೋದು ಏನು ಮಾತಾಡೋಕ್ಕಾಯ್ತದೆ, ಕುಣಿಸಿ ನಾನು ಮಾತಾಡ್ತೀನಿ. ದಮ್ಮಯ್ಯ ಪಟೇಲ ಪರೇ, ಇದು ಒಂದು ಸತಿ ನಮಗೆ ಇದೊಂದು ಸಹಾಯ ಮಾಡಿ, ನಿಮ್ಮ ದಮ್ಮಯ್ಯ ಅಂತೀನಿ. ಆಯಿತು, ಅದೇನು ನಾನು ಮಾತಾಡ್ತೀನಿ, ಹೋಗು. ಏನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಏನು ಮಾಡಬೇಕು ಏನೋ ಒಂದು ಅರ್ಥ ಆಯ್ತಿಲ್ಲ ನನಗಂತೂ ಕಂಡ್ರಪ್ಪ. ತಲೆ ಕೆಟ್ಟು ಕೆರಡ್ದಂಗೆ ಆಯ್ತದೆ. ಅಲ್ಲ ಇವರು ಯಾವುದಕ್ಕೂ ಕೇಳ್ತೀವಿ ನೋಡ್ತೀವಿ ಅಂದ್ಬಿಟ್ಟು ಅವ್ರ ಪಡ್ಗೆ ಅವ್ರು ಸುಮ್ಮನೆ ಆಗ್ಬಿಟ್ರೆ ಇವತ್ತು ನಾವೇನು ಸುಮ್ಮನೆ ಇರೋಕ್ಕದು? ಅವ್ರಿಗೇನು ಅವ್ರ ವಂಶ ಬೆಳಬೇಕಾದ್ರೆ ನಮ್ಮ ವಂಶ ತಾನೇ ಬೆಳಗೋರು ಎಷ್ಟು ಆಡೋದ್ರೆ ಎಷ್ಟು, ಅವ್ರು ಚೆನ್ನಾಗಿರ್ಬೇಕು. ಸಾಬಳ ಗಿಂಬಳ ಇಸ್ಕೋಬೋದಲ್ಲ. ಇನ್ನು ಬಾಣ್ತನ ಅದು ಇದು ಅಂತ ಕೂತ್ಕೊಂಡ್ರೆ ಕೆಲ್ಸಕ್ಕೆ ಹೋಗ್ದಂಗೆ ಆಯ್ತಾಳೆ. ಯಾವ್ಯಾವ ಸ್ವಾರ್ಥಿ ಬುದ್ಧಿ ಕಲ್ತಾರೆ ಗೊತ್ತಾ? ಸದ್ಯಕ್ಕೆ ಹೆಂಗೋ ಇದರಿಂದ ಬೇಗ ಮುಕ್ತಿ ಸಿಕ್ಬಿಟ್ಟು ಅವಳಿಗೆ ಆದರೆ ಆಗಲಿ, ಅವಳಿಂದ ಆಗಿಲ್ವಾ ಇನ್ನೊಂದು ಮದುವೆ ಮಾಡ್ತೀವಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಸರಿ ಕಣ್ರಪ್ಪ, ಬರೋಣ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.